ಸರ್ ನಿಲ್ಲಿ ಸರ್ ನಿಲ್ಲಿ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡಬೇಕು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿ ಉದ್ಯಮಿ ಮಾಸ್ತಫಾ ನಾಯ್ಕ್ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಆರಂಭಗೊಂಡಿತು. ಪಾದಯಾತ್ರೆಯಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ದರು. ಗೇರುಸೊಪ್ಪ ವನವಾಸಿ ಸೀತಾರಾಮಚಂದ್ರ ದೇವಸ್ಥಾನದಿಂದ ಹೊರಟ ಪಾದಯಾತ್ರೆ ಹೆದ್ದಾರಿ ಮೂಲಕ ಸಂಚರಿಸಿ ಹಡಿನ್ಬಾಳದ ತನಕ ಆಗಮಿಸಿದ್ದು, ಗುರುವಾರ ಬೆಳಗ್ಗೆ ಹಡಿನ್ಬಾಳದಿಂದ ಹೊರಟು ಹೊನ್ನಾವರ ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ. ಪಾದಯಾತ್ರೆಗೆ ಚಾಲನೆಯನ್ನು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಚಾಲನೆ ನೀಡಿದರು. ನಂತರ ಮಾತನಾಡಿ, ಶರಾವತಿಯ ಉಳಿವಿಗಾಗಿ, ರಕ್ಷಣೆಗಾಗಿ ಶರಾವತಿ ಹೆಸರಿನಲ್ಲಿ ನಡೆಯುವ ಪರಿಸರಕ್ಕೆ ಮಾರಕವಾಗಿರುವ ಎಲ್ಲಾ ಯೋಜನೆಗಳನ್ನು ತಡೆಗಟ್ಟುವ ನಿಲುವಿನಲ್ಲಿ ಪಾದಯಾತ್ರೆಗೆ ಸಂಕಲ್ಪ ಮಾಡಿದಂತೆ ಚಾಲನೆ ನೀಡಲಾಗಿದೆ. ಪಾದಯಾತ್ರೆಗೆ ಕಾನೂನು ದೃಷ್ಟಿಯಿಂದ ಪರವಾನಗಿ ಕೊಟ್ಟಿಲ್ಲ. ಸ್ವತಂತ್ರ ಭಾರತದಲ್ಲಿ ಹೋರಾಟ ಮಾಡುವ ಹಕ್ಕು ನಮ್ಮೆಲ್ಲರಿಗೂ ಇದೆ. ಪಾದಯಾತ್ರೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಾಟೆಗಳನ್ನು ಮಾಡದೆ ಮೌನ ಪ್ರತಿಭಟನೆ ನಮ್ಮದಾಗಿರಲಿ. ಕಾನೂನು ತೊಡಕು ಬರದೇ ಇರುವ ರೀತಿಯಲ್ಲಿ ಪಾದಯಾತ್ರೆ ನಡೆಸೋಣ ಎಂದು ಕರೆ ನೀಡಿದರು. ಪಾದಯಾತ್ರೆಯ ಉದ್ದೇಶ ಯಾವುದೇ ವೈಯಕ್ತಿಕವಾಗಿ ವಿರೋಧಿಸುವಂತದ್ದಲ್ಲ. ಸರ್ಕಾರದಿಂದ ಈ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡುವ ತನಕ ಈ ಕೆಲಸ ಆಗಬೇಕು. ನಮ್ಮ ಪರಿಸರ ಉಳಿದರೆ, ನದಿ ಉಳಿದರೆ, ಅರಣ್ಯ ಉಳಿದರೆ ನಾವು ಉಳಿಯುತ್ತೇವೆ. ಪಶ್ಚಿಮ ಘಟ್ಟ ಅತಿ ಮಹತ್ವವಾಗಿರುವ ತಾಣ. ಇದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ಇದರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಈ ಯೋಜನೆ ವಿರುದ್ಧ ಎಲ್ಲರೂ ಕೈಜೋಡಿಸುವ ಅನಿವಾರ್ಯತೆ ಇದೆ ಎಂದರು. ಶರಾವತಿಯ ಉಳಿವಿಗಾಗಿ, ಶರಾವತಿಯ ರಕ್ಷಣೆಗಾಗಿ, ಶರಾವತಿ ಹೆಸರಲ್ಲಿ ನಡೀತಕ್ಕಂಥ ಎಲ್ಲ ಯೋಜನೆಗಳು ಏನೆಲ್ಲ ಪರಿಸರಕ್ಕೆ ಮಾರಕವಾಗಿರತಕ್ಕಂಥ ಯೋಜನೆಗಳಿದ್ದಾವೋ ಅದನ್ನು ತಡೆಗಟ್ಟತಕ್ಕಂಥ ನಿಲುವಿನಲ್ಲಿ ಪಾದಯಾತ್ರೆಯನ್ನು ನಾವು ಸಂಕಲ್ಪ ಮಾಡಾಗಿತ್ತು. ಅಂತೆ ಪಾದಯಾತ್ರೆಯನ್ನು ಇವತ್ತು ಇಲ್ಲಿಂದ ಈಗ ಚಾಲನೆ ಮಾಡಿಸ್ತಾ ಇದ್ದೇವೆ. ಇದರ ಉದ್ದೇಶ ಯಾವುದೇ ರೀತಿಯಲ್ಲಿ ಯಾರಿಗಾಗಲಿ ಅಥವಾ ವೈಯಕ್ತಿಕವಾಗಲಿ ವಿರೋಧಿಸುವಂಥದ್ದಲ್ಲ. ಒಟ್ಟಾರೆ ಸರ್ಕಾರದ ನಿಲುವು ಏನಿದ್ದಾವೆ ಇದು ಸಂಪೂರ್ಣ ಯೋಜನೆ ಕೈ ಬಿಡ್ತಕ್ಕಂಥ ಕೆಲಸ ಆಗಬೇಕು. ನಮ್ಮ ಪರಿಸರ ಉಳಿದರೆ ನಾವು ಉಳಿತೇವೆ, ನಮ್ಮ ನದಿ ಉಳಿದರೆ ನಾವು ಉಳಿತೇವೆ, ನಮ್ಮ ಅರಣ್ಯ ಉಳಿದರೆ ನಾವು ಉಳಿತೇವೆ. ಪಶ್ಚಿಮ ಘಟ್ಟ ಅತಿ ಮಹತ್ವವಾಗಿರತಕ್ಕಂಥ ಸ್ಥಾನ. ಇದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಪಶ್ಚಿಮ ಘಟ್ಟ. ಇದರ ರಕ್ಷಣೆ ಆಗಬೇಕಾದ್ದು, ರಕ್ಷಣೆ ಮಾಡಬೇಕಾದ್ದು ನಿಮ್ಮ ಎಲ್ಲರ ಹೊಣೆಗಾರಿಕೆ. ಹಾಗಾಗಿ ಈ ವಿಚಾರದಲ್ಲಿ ನಾನು ನೀವು ಅಂತಲ್ಲ, ಎಲ್ಲರೂ ಸಹ ಒಂದಾಗಿ ಬಂದು ಈ ವಿಚಾರದಲ್ಲಿ ಕೈ ಜೋಡಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾದ ಅನಿವಾರ್ಯತೆ ಇವತ್ತು ನಮ್ಮ ಮುಂದಿದೆ. ಪಾದಯಾತ್ರೆಯ ನೇತೃತ್ವ ವಹಿಸಿದ್ದ ಮಾಸ್ತಫಾ ನಾಯ್ಕ್ ಬಲ್ಸೆ ಮಾತನಾಡಿ, ಪ್ರತಿಭಟನೆಯ ಮೂಲಕ ಮಾತ್ರ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಸಾಧ್ಯ ಎನ್ನುವುದು ಸಾಬೀತಾಗಿದೆ. ಕಳೆದ 4 ತಿಂಗಳ ಹಿಂದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಒತ್ತಾಯಿಸಿ ಪತ್ರ ಚಳುವಳಿ ಆರಂಭಿಸಿ ರಕ್ತದಲ್ಲಿ ಪತ್ರ ಬರೆದಿದ್ದೆವು. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪ್ರತಿಭಟನೆ ನಡೆಸಿ ಆರೋಗ್ಯ ಸಚಿವರು ಸೇರಿ ಅನೇಕ ಸಚಿವರ ಬಳಿ ಮನವಿ ನೀಡಲಾಗಿತ್ತು. ಅದರ ಪರಿಣಾಮ ಆರೋಗ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಪತ್ರ ಬರೆದಿರುವುದು ನಮ್ಮ ಪ್ರಥಮ ಗೆಲುವಾಗಿದೆ ಎಂದರು. ಹೋರಾಟ ಮಾಡದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಸರ್ಕಾರ ಆ ನಿಟ್ಟಿನಲ್ಲಿ ಜನರನ್ನು ತುಳಿಯುವ ಕೆಲಸ ಮಾಡುತ್ತಿದೆ. ಒಂದೊಮ್ಮೆ ಶರಾವತಿ ಯೋಜನೆ ಆದಲ್ಲಿ ಉಪ್ಪು ನೀರು ನುಗ್ಗಿ ಬೆಳೆ ಹಾನಿ ಮಾತ್ರವಲ್ಲದೆ ಕುಡಿಯಲು ನೀರು ಉಪ್ಪು ನೀರು ಆಗಿರಲಿದೆ. ಎಲ್ಲರೂ ಒಟ್ಟಾಗಿ ಪ್ರತಿಭಟನೆ ನಡೆಸಲು ಮುಂದಾದಾಗ ಹೋರಾಟ ಹತ್ತಿಕ್ಕುವ ಕಾರ್ಯವೂ ನಡೆಯಿತು. ಜನವರಿ 3ರಂದು ಮನವಿ ನೀಡಿದಾಗ ಅನುಮತಿ ನೀಡಿ ಕಳೆದ 2 ದಿನದ ಹಿಂದೆ ಅನುಮತಿ ನಿರಾಕರಣೆ ಮಾಡುವ ಕಾರ್ಯವೂ ನಡೆದಿದೆ. ಯೋಜನೆಯಿಂದ ನೊಂದವರ ಬೆಂಬಲವಿದೆ. ಹೋರಾಟ ಮುಂದುವರಿಸುತ್ತೇವೆ ಎಂದರು. ನಾವು ಕಳೆದ 4 ತಿಂಗಳ ಹಿಂದೆ ನಾವು ಒಂದು ಪೋಸ್ಟ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಮೊದಲನೇ ಪತ್ರ ರಕ್ತದಿಂದ ಬರೆದಿದ್ರು ನಾವು ಸರ್ಕಾರಕ್ಕೆ. ಹಾಗೆ ನಂತರ ನಾವು ಬೆಳಗಾವಿಯ ಅಧಿವೇಶನ ಕೂಡ, ಬೆಳಗಾವಿ ಚಲೋ ಅಂತ ಒಂದು ಅಧಿವೇಶನದಲ್ಲಿ ನಾವು ಧರಣಿ ಕೂತ್ಕೊಂಡು ಅಲ್ಲಿ ಆರೋಗ್ಯ ಮಂತ್ರಿ ಆದಂಥ ದಿನೇಶ್ ಗುಂಡೂರಾವ್ ಅವರಿಗೂ ನಾವು ಮನವಿ ಕೊಟ್ಟಿದ್ದರು. ಹಾಗೂ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಸಿದ್ದರಾಮಯ್ಯವರ ಮಗರಿಗೆ ಯತೀಂದ್ರರವರಿಗೂ ನಾವು ಒಂದು ಮನವಿಯನ್ನು ಕೊಟ್ಟಿದ್ದರು. ನಮ್ಮ ಭಾಗದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ, ಶರಾವತಿ ಪಂಪ್ ಸ್ಟೋರೇಜಿಂದ ಏನು ಅನ್ಯಾಯ ಆಗ್ತಾಯಿದೆ,
ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ ಕೂಗನ್ನು ನಾವು ಧ್ವನಿ ಎತ್ತಿದ್ರು ಅಲ್ಲಿ. ಸೊ ನಾವು ಇದೇ ಬರುವ ಬಜೆಟ್ನಲ್ಲಿ ನಮಗೆ ಘೋಷಣೆ ಆಗಬೇಕು ಅಂತ ಒಂದು ಹೋರಾಟದ ಮೂಲಕ ನಾವು ಜೊತೆಯಾಗಿದ್ದರು ಎಲ್ಲರೂ. ಬಟ್ ಈಗ ಘೋಷಣೆ ಆಗೋ ಹಂತಕ್ಕೆ ಬಂದಿದೆ, ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರೆ. ಇದು ನಮ್ಮ ಪ್ರಥಮ ಗೆಲುವು ಅಂತ ನಾನು ಹೇಳ್ತೇನೆ. ಹಾಗೆ ಈಗ ನಮಗೆ ಪ್ರೂವ್ ಆಗಿದೆ, ಹೋರಾಟ ಮಾಡದೆ ಏನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರ ಆ ರೀತಿಯಲ್ಲಿ ಜನರನ್ನು ತುಳಿಯುವಂಥ ಕೆಲಸಕ್ಕೆ ಹೋಗ್ತಾ ಇದೆ. ಸೊ ನಾವು ಹೋರಾಟಗಳ ಮೂಲಕ ಮಾತ್ರ ಪಡ್ಕೊಳ್ಳಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಈ ಶರಾವತಿ ಭಾಗದ ಜನರಿಗೆ, ಇಲ್ಲಿಯ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು. ಒಂದು ವೇಳೆ ಶರಾವತಿ ಯೋಜನೆ, ಪಂಪ್ ಸ್ಟೋರೇಜ್ ಯೋಜನೆ ಆಗಿಬಿಟ್ರೆ ಇಲ್ಲಿ ಉಪ್ಪು ನೀರು ಬರ್ತದೆ, ಕುಡಿಯುವ ನೀರು ಸಂಪೂರ್ಣವಾಗಿ ಕುಗ್ಗಿ ಹೋಗ್ತದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಒಟ್ಟಾಗಿ ನಮಗೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕನಿಷ್ಠ 3ನೇ ತಾರೀಕಿಗೆ ನಾವು ಒಂದು ಹೋರಾಟಕ್ಕೋಸ್ಕರ ಒಂದು ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಟ್ಟಿದ್ರು. ಬಟ್ ಈಗ ಕನಿಷ್ಠ ಒಂದು 2 ದಿನದ ಹಿಂದೆ ನಮಗೆ ಹೋರಾಟಕ್ಕೆ ಭಾಗಿಯಾಗೋ ಅವಕಾಶ ಕೊಡೋದಿಲ್ಲ ಅಂತ ನಿನ್ನೆಯಿಂದ ಒಂದು ಲೆಟ್ರ್ ಕೂಡ ತಹಸೀಲ್ದಾರ್ ಕಚೇರಿಯಿಂದ ಹರಿದಾಡ್ತಾ ಇತ್ತು. ಬಟ್ ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಹೋರಾಟಗಳ ಮೂಲಕ ಮಾತ್ರ ನಮಗೆ ಬೇಕಾದ ಹಕ್ಕನ್ನು ಪಡ್ಕೊಳ್ಬೋದು ಅಂತ ಸಾಬೀತಾಗಿದೆ. ಬೆಳಗಾವಿಯಿಂದ ಆಗಮಿಸಿದ ರೈತ ಮುಖಂಡ ಯುಎ ಪಾಟೀಲ್ ಮಾತನಾಡಿ, ಪಕ್ಷಾತೀತವಾಗಿ ಸರ್ವಧರ್ಮದವರೆಲ್ಲರೂ ಸೇರಿ ಹೋರಾಟ ನಡೆಸುತ್ತಿದ್ದೇವೆ. ಈ ಭಾಗದ ಜನರ ನೆಮ್ಮದಿ ಕೆಡಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಬಾರದು. ಪ್ರವಾಸೋದ್ಯಮಕ್ಕೆ ಹೆಸರಾದ ಈ ತಾಲೂಕಿನಲ್ಲಿ ಕಮಿಷನ್ ಆಸೆಗೆ ಇಂತಹ ಯೋಜನೆ ತಂದು ಸಾರ್ವಜನಿಕರಿಗೆ ತೊಂದರೆ ಆಗುವ ಕಾರ್ಯಕ್ಕೆ ಮುಂದಾಗಬಾರದು ಎಂದರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸರ್ವಧರ್ಮದವರು ಉಳಿಯುವ ಸಂಬಂಧ ಇವತ್ತು ನಮ್ಮ ಹೋರಾಟ. ಇವತ್ತು ಸ್ವಾಮೀಜಿಗಳು ನಮಗೆ ಚಾಲನೆ ಕೊಟ್ಟಿದ್ದಾರೆ. ಆ ಸ್ವಾಮೀಜಿಗಳ ಒಂದು ಅಪ್ಪಣೆ ಮೇರೆಗೆ ನಾವು ಸರ್ವಧರ್ಮದವ್ರು ಎಲ್ಲರೂ ಸೇರಿ, ಯಾಕಪ್ಪ ಅಂದ್ರೆ ನಮ್ಮಿಂತ್ರ ಈ ಕಡೆ ಭಾಗದವ್ರು ಅದಾರ. ಪಶ್ಚಿಮ ಘಟ್ಟ ಭಾಗದ ಏನು ನಮ್ದು ಅರಣ್ಯ ಪ್ರದೇಶ ಐತಲ್ಲ, ಇಲ್ಲಿ ಮಳೆ ಆಗೋದ್ರಿಂದ ಈ ಕಡೆ ಭಾಗದ ಎಲ್ಲ ನಮ್ಮ ಸರ್ವಧರ್ಮದವ್ರು ನೆಮ್ಮದಿ ಇಂತ್ರ ಅದಾರ. ಮೊದಲು ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಅರಣ್ಯ ಉಳಿಸಿ ಬೆಳೆಸಿ, ಸಾಲು ಮರದ ತಿಮ್ಮಕ್ಕ ಅದನ್ನೇ ಮಗುವಾಗಿ ಮರವನ್ನು ನೆಟ್ಟ ಅರಣ್ಯವನ್ನು ಬೆಳೆಸು ಭಾಳ ಶ್ರಮ ಆಯ್ತು ಆಕೆಗೆ ಅಮ್ಮಗೆ. ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಶರಾವತಿ ಪಂಪ್ ಸ್ಟೋರೇಜನ್ನು ಕೈ ಬಿಡಬೇಕು, ನಮ್ಮನ್ನು ಉಳಿಸಬೇಕು. ಸರ್ವಧರ್ಮದವ್ರು ಹೆಂಗೆ ಆಕ್ಸಿಜನ್ ಉಳಿತೈತಲ್ಲ, ಆಕ್ಸಿಜನ್ ಇದ್ರನ್ನ ನಾವು ಹಂಗಿದ ಆಕ್ಸಿಜನ್ನ ದಯವಿಟ್ಟು ಇದನ್ನು ಕೈ ಬಿಟ್ಟು ಇಲ್ಲಿ ಸರೌಂಡ್ ಏನು 200 ಕಿಲೋಮೀಟ್ರ್ ಒಳಗಡೆ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನು ಇಲ್ಲಲ್ಲ, ಅದನ್ನು ನಿರ್ಮಾಣ ಮಾಡಿ. ಇದು ಒಂದು ಟೂರಿಸ್ಟ್ ಲೈನ್ ಐತಿ. ಇವತ್ತು ಬೇರೆ ಬೇರೆ ರಾಜ್ಯದಿಂದನೂ ಇಲ್ಲಿ ಬರ್ತಾರೆ. ಇಲ್ಲಿ ಅನಾಹುತಗಳು ಯಾರಿಗೂ ಹೇಳಿ ಕೇಳಿ ಬರೋಂಗಿಲ್ಲ. ಇದನ್ನು ಸರ್ಕಾರ ಎಲ್ಲ ರೀತಿ ಗಮನ ಹರಿಸ್ಬೇಕು. ಇವತ್ತು ಅವ್ರ ಕಮಿಷನ್ ಆಶಯಕ್ಕೆ ಏನು ಬೇಕಾದ್ ಮಾಡಕ್ಕೆ ಹೋದ್ರೆ ನಡೆಯಂಗಿಲ್ಲ. ಆ ಮಾಡೋದ್ರಿಂದ ಯಾವೊಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಇಲ್ಲೋ ಅನ್ನೋಂಥ ವಿಚಾರ ಮಾಡ್ಕ್ಯಾರ ಮಾಡುವಂಥ ಒಂದು ಕ್ರಮ ಸರ್ಕಾರ ತಗೋಬೇಕು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಇಲ್ಲಿ ಸಚಿವರು ಮತ್ತು ಇಲ್ಲಿ ಶಾಸಕರು, ನಿಮಗೆ ಇವತ್ತು ಇಲ್ಲಿ ಏನಿದೆ ಊರು ಗಿಡ್ಸಪ್ಪ, ಇವತ್ತು ಸ್ವಾಮೀಜಿಯವರ ಬಾಜುಕ್ ನಿಂತನ ಹೇಳತ್ತಾನ, ನಿಮಗೆ ಜನರು ಬೇರೆ ಕಾಳಜಿ ಇದ್ರೆ ಮತ್ತು ಅಭಿಮಾನ ಗೌರವ ಇದ್ರೆ ಇವತ್ತು ಯಾರೇ ಓಟ್ ಹಾಕಲಿ ಬಿಡಲಿ, ಓಟ್ ಬಂದಿಲ್ಲ. ಇಲ್ಲಿ ಪಕ್ಷಾತೀತವಾಗಿ ಮಾಡತ್ತವ. ನಿಮ್ಗೆ ಫಸ್ಟ್ ಹೇಳಿದ ನಾನು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನರ ಅಳಿವು ಉಳಿಯುವ ಸಂಬಂಧ ಇದೆ. ಪಶ್ಚಿಮ ಘಟ್ಟಗಳ ಹೋರಾಟ ಸಮಿತಿಯ ಪ್ರಮುಖರಾದ ಮಾನವಂತ್ ಮಾತನಾಡಿ, ಯೋಜನೆಗಳ ವಿರುದ್ಧ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಂಥ ಒಂದು 28 ಸ್ಕೀಮ್ಗಳು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಒಂದಾದರೆ ಇದು ಮುಗಿಯಲ್ಲ. ಲೈನಾಗಿ 28 ಇರ್ತಾರೆ. ನೀವು ಮಾಡಿದ್ರು ಮಾಡದೇ ಇದ್ರೂ ಮತ್ತೊಂದು ಬಿಡ್ತಾರೆ. ಹಾಗಾಗಿ ಪಶ್ಚಿಮ ಘಟ್ಟಗಳು ನಾವು ಒಟ್ಟಿಗೆ ನಾಳೆ 24, 20, 26 ಕೇರಳದಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಏನು ನಡೀತದೆ ಅಂದರೆ, ಪಶ್ಚಿಮ ಘಟ್ಟದಲ್ಲಿ ಆಗೋದನ್ನು ಎಲ್ಲ ಕಡೆ ನಿಲ್ಲಿಸ್ಬೇಕು. ಟೋಟಲ್ ಇದರಲ್ಲಿ ಇಲ್ಲಿ ಮಾತ್ರ ಅಂತನಲ್ಲ, ಎಲ್ಲವೂ ನಿಲ್ಲಿಸ್ಬೇಕು. ಇಲ್ಲದೇ ಇದ್ದರೆ ಪ್ರಕೃತಿಗೆ ಉಳಿಯಲ್ಲ, ನಾವು ಉಳಿಯಲ್ಲ, ಜನಗಳಿಗೆ ಉಳಿಯೋಕ್ಕಾಗಲ್ಲ ಅಂತೇಳಿ ಹಣದ ಆಸೆಗೋಸ್ಕರ ಸರ್ಕಾರಗಳು, ಪಕ್ಷಗಳಿಲ್ಲ, ಎಲ್ಲ ಪಕ್ಷಗಳು ಒಂದೇ ದುಡ್ಡು ತಿನ್ನೋದಷ್ಟೇ ಕೆಲಸ.
ದುಡ್ಡು ಎಲ್ಲಿ ಬರ್ತದೆ ಅಲ್ಲಿ ಹೋಗ್ತಾರೆ ಅವ್ರು. ಹಾಗಾಗಿ ನಾವು ಜನಗಳನ್ನ ಒಂದು ತಾಯಿ ಮಗು ಹತ್ರ ಹಾಲು ಕುಡಿಸ್ತದೆ, ಅಳವ್ರಿಗೂ ಹಾಲು ಕುಡಿಸಲ್ಲ. ಹಂಗಿರ್ಬೇಕಾದ್ರೆ ನಾವು ಕೇಳೋದು ನಮ್ಮ ಹಕ್ಕಿನ ನಾವು ಡಿಮ್ಯಾಂಡ್ ಮಾಡಿ ಕೇಳಬೇಕು. ನಮಗೆ ಇದು ಬೇಕಾ ಇದು ಬೇಡ ಅಂತ ಅವ್ರಿಗೆ ಹೇಳ್ಬೇಕು. ಆ ಪರಿಸ್ಥಿತಿಗೆ ನಮ್ಮೆಲ್ಲ ಪಂಚಾಯತ್ ನಾವು ಒಟ್ಟಾಗಿ ಹೋರಾಟ ಮಾಡಿದರೆ ಖಂಡಿತವಾಗಿ ನಾವು ಗೆಲ್ತೀವಿ. ಆಡಳಿತ ಮತ್ತು ಮೊನ್ನೆ ಭಾರತ್ ಮಾತಾ ಕೀ ಜೈ.